ಕಾಂಗ್ರೆಸ್ ಟ್ವೀಟ್ ನಲ್ಲಿ ಅದರದ್ದೇ ಮುಖವಾಡ ಬಯಲು. ರಾಜಾರೋಷವಾಗಿ ಸುಳ್ಳನ್ನ ಹಬ್ಬಿಸ್ತಿದೆ ಕೈಪಡೆ. ಎಲಾನ್ ಮಸ್ಕ್ ನ ಎಐ ಹೇಳದೇ ಇರೋ ಸತ್ಯನೇ ಪ್ರೊಪಗಂಡ ಮಾಡಿಕೊಂಡ ಕಾಂಗ್ರೆಸ್. ಕೋಮುವಾದದ ಬೀಜ ಬಿತ್ತು ಕಾಂಗ್ರೆಸ್ಗೆ ಲೆಫ್ಟ್ ರೈಟ್ ತೆಗೆದುಕೊಂಡ ನೆಟ್ಟಿಗರು. ಮೋದಿ ಯೋಗಿಯನ್ನೇ ಟಾರ್ಗೆಟ್ ಮಾಡಿದ ಕಾಂಗ್ರೆಸ್ ನಾಯಕರು. ನಮಸ್ಕಾರ ವೀಕ್ಷಕರೇ. ಕಾಂಗ್ರೆಸ್ ಒಂದು ಸೆನ್ಸೇಷನಲ್ ಟ್ವೀಟ್ ಅನ್ನ ಪೋಸ್ಟ್ ಮಾಡಿದೆ. ಏನ್ ಮಾಡಿದೆ ಅಂತ ಹೇಳಿದ್ರೆ, ಈ ಒಂದು ಟ್ವೀಟ್ ಅಲ್ಲಿ ಎಲನ್ ಮಸ್ಕ್, ಪ್ರಧಾನಿ ಮೋದಿ ಹಾಗೂ ಯೋಗಿ ಆದಿತ್ಯನಾಥ್ ಫೋಟೋವನ್ನ ಹಾಕಿದೆ. ಈ ಕಾಂಗ್ರೆಸ್ನವ್ರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಎಲಾನ್ ಮಸ್ಕ್ ಒಡೆತನದ ಎಐ ಗ್ರೋಕ್ ಅನ್ನೋ ಎಐಗೆ ಹೋಗಿ ಕೇಳಿದಾರಂತೆ, ಭಾರತದಲ್ಲಿ ಯಾವ ರಾಜಕೀಯ ನಾಯಕರು ಹಾಗೂ ಯಾವ ರಾಜಕೀಯ ಪಕ್ಷ ಕೋಮುವಾದದ ಪ್ರಚಾರಕರು ಅಂತ ಹೇಳಿ. ಇದಕ್ಕೆ ಆ ಎಐ ಕೊಟ್ಟಿರೋ ಉತ್ತರ ಏನು ಅಂತ ಹೇಳಿದ್ರೆ, ಪ್ರಧಾನಿ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅಂತ ಹೇಳಿ ಉತ್ತರ ಕೊಟ್ಟಿದೆ ಅಂತ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಭಾರತದಲ್ಲಿ ಯಾವ ರಾಜಕೀಯ ಪಕ್ಷ ಮತ್ತು ಅದರ ನಾಯಕರು ಕೋಮು ದ್ವೇಷವನ್ನ ಬಿತ್ತುತ್ತಿದ್ದಾರೆ ಅಂತ ಕೇಳಿದ ಪ್ರಶ್ನೆಗೆ ಗ್ರೋಕ್ ನೀಡಿದ ಉತ್ತರ ವಾಸ್ತವವನ್ನ ತೆರೆದಿಟ್ಟಿದೆ. ದೇಶದ ರಾಜಕೀಯದಲ್ಲಿ ಬಿಜೆಪಿ ಸೃಷ್ಟಿಸಿದ ಕೋಮು ದ್ವೇಷದ ವಾತಾವರಣವನ್ನ ಬೇರೆ ಯಾವ ರಾಜಕೀಯ ಪಕ್ಷವೂ ಮಾಡಿಲ್ಲ. ಈ ರೀತಿಯಾಗಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಎಲನ್ ಮಸ್ಕ್ ಅವರ ಒಡೆತನದ ಗ್ರೋಕ್ ಕೂಡ ಇದನ್ನೇ ಹೇಳ್ತಿದೆ. ಈಗ ಎಲ್ಲಾ ಸತ್ಯವೂ ಕೂಡ ಬಯಲಾಗಿದೆ. ಭಾರತದಲ್ಲಿ ಯಾರು ಕೋಮುವಾದಿ ಪ್ರಚಾರವನ್ನ ಮಾಡ್ತಾರೆ ಅನ್ನೋದನ್ನ ಎಲನ್ ಮಸ್ಕ್ ಅವರೇ ಸ್ವತಃ ಬಟಾಬಯಲು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ನೋಡಿದ ತಕ್ಷಣ ಇದು ನಿಜ ಏನು ಅಂತ ಅನ್ಸುತ್ತೆ. ಆದ್ರೆ ನಾವೇ ಖುದ್ದಾಗಿ ಹೋಗಿ ಗ್ರೋಕ್ ನಲ್ಲಿ ಚೆಕ್ ಮಾಡಿದಾಗ ಸತ್ಯ ಏನು ಅನ್ನೋದು ತಿಳಿಯುತ್ತೆ. ನಾವು ಚೆಕ್ ಮಾಡಿದಾಗ ಗ್ರೋಕ್ ಏನ್ ಹೇಳ್ತು ಅನ್ನೋದನ್ನ ನೋಡಿ. ಗ್ರೋಕ್ ಮೋದಿಯನ್ನ ಕೋಮುವಾದಿ ಅಂತ ಕರೆದಿದ್ ಹೌದಾ ಕಾಂಗ್ರೆಸ್ ಹೇಳೋ ಪ್ರಕಾರ? ನಾವೇ ರಿಯಾಲಿಟಿ ಚೆಕ್ ಮಾಡಿ ನೋಡೋಣ. ನಾನು ಗ್ರಾಕಿಗೆ ಹೋಗ್ತಾ ಇದ್ದೀನಿ. ಸೊ ಗ್ರಾಕ್ ಓಪನ್ ಮಾಡಿದೆ. ಇಲ್ಲಿ ನಾವು ಕನ್ನಡದಲ್ಲಿ ಟೈಪ್ ಮಾಡೋ ಆಪ್ಷನ್ ಇದೆ. ನೀವು ಮೋದಿಯನ್ನ ಕೋಮುವಾದಿ ಅಂತ ಕರೆದಿದ್ರ? ಸೊ ಇದು ನನ್ನ ಕ್ವೆಶ್ಚನ್ನು. ಗ್ರೋಕ್ ಏನು ಆನ್ಸರ್ ಮಾಡುತ್ತೆ ಅಂತ. ಸೊ ಏನು ಆನ್ಸರ್ ಮಾಡಿದೆ ಗ್ರೋಕ್ ಅಂತ ಹೇಳಿದ್ರೆ, ನಾನು ಯಾರನ್ನು ಏನನ್ನೂ ಕರೆದಿಲ್ಲ, ನಾನು ಗ್ರಾಕ್ 3 ಒಂದು ಎಐ ಮತ್ತು ನನ್ನ ಕೆಲಸ ಜನರಿಗೆ ಪ್ರಶ್ನೆಗಳನ್ನ ಉತ್ತರವನ್ನ ಕೊಡೋದು, ಆರೋಪಗಳನ್ನ ಮಾಡೋದಲ್ಲ. ನೀವು ಏನನ್ನಾದ್ರೂ ಚರ್ಚಿಸಲು ಬಯಸಿದ್ರೆ ನಾನು ಇಲ್ಲಿದ್ದೇನೆ, ಆದರೆ ನಾನು ಯಾರ ಮೇಲೂ ಕೂಡ ಲೇಬಲ್ಗಳನ್ನ ಹಾಕುವುದಿಲ್ಲ. ನೀವು ಏನು ತಿಳಿದುಕೊಳ್ಳಲು ಬಯಸುತ್ತೀರಿ ಅಂತ ಈ ತರ ಕ್ವಶನ್ ಕೇಳಿದೆ ಅಂದ್ರೆ ನಿಮ್ಗೆ ಇದರಲ್ಲೇ ಆನ್ಸರ್ ಗೊತ್ತಾಗುತ್ತೆ ಗ್ರಾಕ್ ಯಾವ ರೀತಿ ಆನ್ಸರ್ ಕೊಟ್ಟಿದೆ. ಅದು ಎಲ್ಲೂ ಕೂಡ ಮೋದಿಯನ್ನ ಕೋಮುವಾದಿ ಅಂತ ಕರೆದಿಲ್ಲ. ಆ ಕಡೆ ಕಾಂಗ್ರೆಸ್ ಟ್ವೀಟ್ ಅನ್ನ ಪೋಸ್ಟ್ ಮಾಡಿದ್ದೆ ತಡ, ಈ ಕಡೆ ಕಮೆಂಟ್ಸ್ ಗಳ ಸುರಿಮಳೆಯೇ ಹರಿದು ಬಂದಿದೆ. ಒಬ್ರು ಟ್ವೀಟ್ ಯೂಸ್ ಮಾಡೋರು ಟ್ವೀಟ್ ಮಾಡಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಎಟ್ ಗ್ರೋಕ್ ವಿಚ್ ಇಸ್ ದ ಮೋಸ್ಟ್ ಕರಪ್ಟೆಡ್ ಪಾರ್ಟಿ ಇನ್ ಇಂಡಿಯಾ ಅಂತ ಹೇಳಿ ಕ್ವೆಶ್ಚನ್ ಮಾಡಿದ್ದಾರೆ. ಮತ್ತೊಬ್ರು ಟ್ವೀಟ್ ಮಾಡಿ, ರಾಹುಲ್ ಗಾಂಧಿ ಪದೇ ಪದೇ ಯಾಕೆ ವಿಯೆಟ್ನಾಂಗೆ ಹೋಗ್ತಾರೆ ಅನ್ನೋದು ಬಹುಶಃ ಗ್ರೋಕ್ಗೂ ಕೂಡ ಇದರ ಉತ್ತರ ಗೊತ್ತಿಲ್ವೇನೋ ಅಂತ ಹೇಳಿ ಕಾಲೆಳೆದಿದ್ದಾರೆ. ಇನ್ನು ಸಂಜಯ್ ಅನ್ನೋರು ಟ್ವೀಟ್ ಮಾಡಿ, ಬರೀ ಇಂಥದ್ದೇ ಆಗೋಯ್ತು ನಿಮ್ದು ಅಂತ ಹೇಳಿದ್ದಾರೆ. ಇನ್ನೊಂದ್ ಕಡೆ ಗ್ರೋಕ್ ಪ್ರಶ್ನೆ ಕೇಳಿದ್ದಾರೆ, ನೀವು ಇತ್ತೀಚೆಗೆ ಮೋದಿಯನ್ನ ಕೋಮುವಾದಿ ಪ್ರಚಾರಕರು ಅಂತ ಹೇಳಿದ್ದು ನಿಜಾನ ಅಂತ ಹೇಳಿ. ಇದಕ್ಕೆ ರಿಪ್ಲೈ ಮಾಡಿದ ಗ್ರೋಕ್, ನಾನು ಈ ರೀತಿ ಉತ್ತರವನ್ನ ಕೊಟ್ಟಿಲ್ಲ ಅಂತ ಹೇಳಿ ಸ್ಪಷ್ಟೀಕರಣವನ್ನ ನೀಡಿದೆ. ಇನ್ನು ಈ ಎಐ ಕಾಲದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಯಾರು ಏನ್ ಹೇಳ್ತಾರೆ ಒಂದು ಅರ್ಥ ಆಗೋದಿಲ್ಲ. ಇಲ್ಲಿ ಎಐ ಸ್ಪಷ್ಟೀಕರಣವನ್ನ ನೀಡ್ತಾ ಇದೆ, ನಾನು ಯಾವುದೇ ವ್ಯಕ್ತಿ ಬಗ್ಗೆ ಈ ರೀತಿ ಹೇಳೋದಿಲ್ಲ, ನಂದು ತಟಸ್ಥ ಮನೋಭಾವನೆ ಅಂತ ಹೇಳಿ. ಆದ್ರೆ ಕಾಂಗ್ರೆಸ್ ಮಾತ್ರ ತನ್ನ ಮನಸ್ಸಿಗೆ ಬಂದ ಹಾಗೆ ಎಲಾನ್ ಮಸ್ಕ್ ಅವರ ಒಡೆತನದ ಎಐ, ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಇಬ್ರು ಕೂಡ ಕೋಮುವಾದಿ ಪ್ರಚಾರಕರು ಅಂತ ಹೇಳಿ ಅವರ ಹೆಸರನ್ನ ತಳಕ್ ಹಾಕಿದೆ. ಬೇಸಿಕಲಿ ಎಐ ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಮೆಟಾವರ್ಸ್ ನಲ್ಲಿ ಏನ್ ಫೀಡ್ ಮಾಡ್ತೀವೋ ಅದನ್ನ ಫಿಲ್ಟರ್ ಮಾಡಿ, ನಾವು ರೈಟಿಸ್ಟ್ ಆದ್ರೂ ಅದನ್ನ ಫೀಡ್ ಮಾಡ್ಬೋದು, ಲೆಫ್ಟಿಸ್ಟಿಗಾದ್ರೂ ಫೀಡ್ ಮಾಡ್ಬೋದು. ನಾವೇನ್ ಫೀಡ್ ಮಾಡಿರ್ತೀವೋ ಅದನ್ನ ಫಿಲ್ಟರ್ ಮಾಡಿ ನಮ್ಗೆ ಒಂದು ಕಂಟೆಂಟ್ ಅನ್ನ ಕೊಡುತ್ತೆ. ಇನ್ನು ನಾವು ಕಮೆಂಟ್ಸ್ ಗಳನ್ನ ನೋಡ್ತಾ ಹೋದ್ರೆ, ರಾಹುಲ್ ಗಾಂಧಿ ರೋಸ್ಟ್ ಮೋಡ್ ಇನ್ ಕನ್ನಡ ಅಂತ ಹೇಳಿ ಒಬ್ರು ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಟ್ಟಂತಹ ಗ್ರೋಕ್ ಏನ್ ಹೇಳಿದೆ ಅಂತ ಅಂದ್ರೆ, ಅವನ್ ಜೀವನಾನೇ ಒಂದ್ ರೀತಿಯಲ್ಲಿ ಡ್ರಾಮಾ ಸೀರಿಯಲ್ ತರ, ಅವನು ಜಿಲೇಬಿ ಬಗ್ಗೆ ಹೇಳಿದ್ರು ಟ್ರೋಲ್ ಆಗ್ತಾನೆ ಅನ್ನೋ ರೀತಿಯಲ್ಲಿ ಹಾಸ್ಯಾಸ್ಪದವಾಗಿ ಉತ್ತರವನ್ನ ಕೊಟ್ಟಿದೆ. ಇನ್ನೊಬ್ರು ಟ್ವೀಟ್ ಮಾಡಿ ಪ್ರಶ್ನೆನ ಕೇಳಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, 1980ರ ಮುರಾದಾಬಾದ್ ದಂಗೆಗೆ ಕುಮ್ಮಕ್ಕು ಕೊಟ್ಟಿದ್ಯಾರು ಅಂತ. ಇದಕ್ಕೆ ರಿಪ್ಲೈ ಮಾಡಿದಂತಹ ಗ್ರೂಪ್ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಅಂತ ಹೇಳಿ ಉತ್ತರವನ್ನ ಕೊಟ್ಟಿದೆ. ಇಲ್ಲೇ ಇದೆಯಲ್ಲ ಉತ್ತರ ಅಂತ ಹೇಳಿ ಅವರು ಟ್ಯಾಗ್ ಮಾಡಿದ್ದಾರೆ. ನಿಜವಾದ ಕೋಮುವಾದಿಗಳು ಕಾಂಗ್ರೆಸ್ ಅಂತಾನು ಹೇಳಿ ಕೆಲವರು ಕಮೆಂಟ್ಸ್ ಮಾಡಿದ್ದಾರೆ. ಕೋಮುವಾದ ಅನ್ನುವ ವಿಷ ಬೀಜವನ್ನ ಬಿತ್ತಿದ್ದೇ ಕಾಂಗ್ರೆಸ್. ಕೋಮುವಾದ ಅಂತಂದ್ರೆ ಬೀದಿಲ್ ನಿಂತ್ಕೊಂಡು ಜಗಳ ಮಾಡ್ಬೇಕು ಅಂತಾನೆ ಇಲ್ಲ. ಯಾವುದೇ ಸರ್ಕಾರಗಳು ಯಾವುದೋ ಒಂದು ಧರ್ಮವನ್ನು, ಒಂದು ಜಾತಿಯನ್ನು ಓಲೈಸ್ತಾ ಹೋದ್ರೆ, ಅವರನ್ನೇ ಪೋಷಿಸ್ತಾ ಹೋದ್ರೆ, ಪ್ರೇರೇಪಿಸ್ತಾ ಹೋದ್ರೆ ಅದನ್ನು ಕೂಡ ಕೋಮುವಾದ ಅಂತ ಹೇಳಲಾಗುತ್ತೆ.
ಈಗ ಮತ್ತೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಡೋ ಮೂಲಕ ನಮ್ಮದು ಮುಸ್ಲಿಂ ಪಕ್ಷಾನೇ ಅಂತ ಹೇಳಿ ಒತ್ತಿ ತೋರಿಸ್ತಾ ಇದೆ. ಜಗಜ್ಜಾಹೀರ್ ಮಾಡಿದೆ ಮುಸ್ಲಿಮರ ಮೇಲಿನ ಪ್ರೀತಿಯನ್ನ, ಮುಸ್ಲಿಮರ ಬಗೆಗಿನ ಓಲೈಕೆಯನ್ನ, ತುಷ್ಟೀಕರಣವನ್ನ ಮತ್ತೊಮ್ಮೆ ಬಟಾಬೈಲು ಮಾಡಿದೆ. ಏನೋ ಕಾಂಗ್ರೆಸ್ನ ಮುಸ್ಲಿಮರ ಮೇಲಿನ ಪ್ರೀತಿ ಇದೆಯಲ್ಲ, ಅದು ಇದೇ ಮೊದಲೇನಲ್ಲ. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಕೂಡ ಒಮ್ಮೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಭಾರತದ ಸಂಪತ್ತಿನ ಮೇಲೆ ಮುಸ್ಲಿಮರಿಗೆ ಮೊದಲ ಹಕ್ಕಿದೆ ಅನ್ನೋ ರೀತಿಯಲ್ಲಿ ಕೊಟ್ಟಂತಹ ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ನಾವು ಇಲ್ಲಿ ಸ್ಮರಿಸಿಕೊಳ್ಬಹುದು. ಶಾಬಾನು ಕೇಸ್ನಿಂದ ಹಿಡಿದು ಜಮ್ಮು ಕಾಶ್ಮೀರದಲ್ಲಿ ಪಂಡಿತರ ಮಾರಣ ಹೋಮ ನಡೆದಾಗಲೂ ಕಾಂಗ್ರೆಸ್ ಯಾವ ರೀತಿ ನಡೆದುಕೊಂಡಿದೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಸೊ ಇಲ್ಲಿವರೆಗೂ ಕೂಡ ದೇಶದಲ್ಲಿ ತಣ್ಣಗೆ ಮಲಗಿದಂತಹ ಹಿಂದೂಗಳು ಈಗ ಎಚ್ಚರಗೊಂಡು ತಮ್ಮ ಅಸ್ಮಿತೆಗೋಸ್ಕರ ಹೋರಾಟಕ್ಕಿಳಿದ್ರೆ ಕಾಂಗ್ರೆಸ್ ಇದನ್ನ ಕೋಮುವಾದ ಅಂತ ಹೇಳಿ ಬಿಂಬಿಸೋಕೆ ಪ್ರಯತ್ನವನ್ನ ಮಾಡ್ತಾ ಇದೆ. ಹಾಗೆ ಮಾಡ್ತಾ ಕಾಂಗ್ರೆಸ್ ಮುಸ್ಲಿಂ ಬಣ್ಣವನ್ನ ಪಡೆದುಕೊಂಡಿದೆ. ಕಾಂಗ್ರೆಸ್ ತಾನು ಮುಸ್ಲಿಂ ಪಕ್ಷ ಅನ್ನೋದನ್ನ ಒತ್ತಿ ತೋರಿಸದಂತೆ ಕಾಣ್ತಾ ಇದೆ. ಆಲ್ಜಿಬ್ರಾ ಅನ್ನೋದು ಹುಡ್ಕೊಂಡಿದ್ದೆ ಮುಸ್ಲಿಮರಿಂದ ಅನ್ನೋ ಒಂದು ಚಿಲ್ಲರೆ ಕಮೆಂಟ್ ನಿಂದ ಹಿಡ್ಕೊಂಡು ಸಿದ್ದರಾಮಯ್ಯ ಸರ್ಕಾರದ 4% ರಿಸರ್ವೇಶನ್ ವರೆಗೂ ಕೂಡ ಈ ಅಂಶ ಬರುತ್ತೆ. ಒಂದು ಕಡೆ ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿನ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ. ಇಲ್ಲಿವರೆಗೂ 90% ಮುಸ್ಲಿಮರು OBC ಆಗಿದ್ರು, 10% ಜನರಲ್ ಇದ್ರು ಮುಸ್ಲಿಂ ಒಳಗಿರುವಂತಹ ಜಾತಿಯಲ್ಲಿ. ಆದ್ರೆ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಔಟ್ ಆಫ್ 100 ಎಲ್ಲರೂ ಕೂಡ OBC ಆಗ್ಬಿಟ್ಟಿದ್ದಾರೆ, ಹಿಂದುಳಿದ ವರ್ಗದವರಾಗ್ಬಿಟ್ಟಿದ್ದಾರೆ. ಸೊ ಇದರಿಂದ ಎಲ್ಲಾ ರೀತಿಯಲ್ಲೂ ಕೂಡ ಸರ್ಕಾರದ ಯಾವುದೇ ಯೋಜನೆ ಇರಬಹುದು, ಪ್ರತಿಯೊಂದರ ಫಲಾನುಭವಿಗಳು ಅವರಾಗ್ತಿದ್ದಾರೆ. ನರೇಂದ್ರ ಮೋದಿ ಅವರ ಆವಾಸ್ ಯೋಜನೆ, ಮುದ್ರಾ ಯೋಜನೆ, ಉಜ್ವಲಾ ಯೋಜನೆ, ಈ ಯೋಜನೆಗಳ ಪ್ರಯೋಜನವನ್ನ ಎಲ್ಲಾ ಧರ್ಮದವರು ಕೂಡ ಪಡೆದುಕೊಳ್ತಿದ್ದಾರೆ. ಇದು ಯಾವುದನ್ನು ಕೂಡ ಧರ್ಮದ ಆಧಾರದ ಮೇಲೆ ನೀಡಲಾಗ್ತಿಲ್ಲ. ಮುಸ್ಲಿಮರು ಕೂಡ ಈ ಎಲ್ಲಾ ಯೋಜನೆಗಳ ಫಲಾನುಭವಿಗಳಾಗಿದ್ದಾರೆ. 34% 39% ಮುಸ್ಲಿಮರು ಈ ಯೋಜನೆಗಳ ಬೆನಿಫಿಷಿಯರಿಗಳು ಆಗಿದ್ದಾರೆ. ಎಲನ್ ಮಸ್ಕ್ ನ ಗ್ರೋಕ್ ನ ಹಿಡ್ಕೊಂಡು ಸುಳ್ಳೆ ಟ್ವೀಟ್ ಮಾಡಿಕೊಂಡು ಚೀಮಾರಿಗೆ ಒಳಗಾಗೋ ಕಾಂಗ್ರೆಸ್ ತಾನೇ ಸದ್ದಿಲ್ಲದೆ ಸೃಷ್ಟಿ ಮಾಡ್ತಿರುವಂತಹ ಕೋಮುವಾದದ ಬಗ್ಗೆ ಕಣ್ಣು ಕಿವಿ ಎರಡನ್ನೂ ಬಿಟ್ಕೊಂಡು ಗಮನ ಹರಿಸಿದ್ರೆ ಒಳ್ಳೇದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.